ನಿತ್ಯ ಜೀವನಗೆ ಸ್ವಾಗತ. ನಾನು ಇವತ್ತು ಕಜ್ಜಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ರುಚಿಕರವಾದ ಕಜ್ಜಾಯ ಮಾಡ್ತಾ ಇದ್ದೀನಿ. ದಿನ ಮುಂಚೆನೇ ನಾನು ನೆನೆಸಿದ್ದೀನಿ. ಇವಾಗ ಬೆಳಗ್ಗೆನೆ ನಾನು ತೆಗೆದು ಹಿಂಗೆ ಆರಕ್ಕೆ ಹಾಕಿದ್ದೀನಿ. ಇವಾಗ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ. ಮಿಷಿನ್ಗೂ ಹೋಗ್ಬೋದು, ನಾನು ಸ್ವಲ್ಪನೇ ಹಾಕಿರೋದು, ಹಂಗಾಗಿ ಮಿಷಿನ್ಗೆ ಹೋಗಲ್ಲ, ನಾನು ಇಲ್ಲೇ ಪೌಡ್ರ್ ಮಾಡ್ಕೊಂಡು ಜಡ್ಡಿ ಮಾಡ್ಕೊಳ್ತೀನಿ. ನೋಡಿ, ಈ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನು. ಅದೇ ಗ್ಲಾಸಲ್ಲಿ 2.5 ಗ್ಲಾಸು ಬೆಲ್ಲ ನುಣ್ಣಗೆ ಚಚ್ಚಿಬಿಟ್ಟು ಕವರಲ್ಲಿ ಚಚ್ಚಿದೆ, ಆ ಕಡೆ ಈ ಕಡೆ ಹರಡೋಗುತ್ತೆ ಅಂತ ಅಲ್ಲಿಂದನೇ ತೆಗೆದು 3 ಗ್ಲಾಸ್ ಅಕ್ಕಿಗೆ ನಾನು 2.5 ಗ್ಲಾಸ್ ಬೆಲ್ಲ ಹಾಕ್ತಾಯಿದ್ದೀನಿ. ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, 2 ಗ್ಲಾಸ್ ಬೆಲ್ಲ ಹಾಕಿದ್ದೀನಿ. ಇವಾಗ 1/4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಮುದ್ದೆ ಬೆಲ್ಲ ಸರಿ, ಇದು ಗಲೀಜು ಬರೋದಿಲ್ಲ. ಮುದ್ದೆ ಬೆಲ್ಲ ಆದರೆ ಬೇಗ ಕರಗುತ್ತೆ, ಹಚ್ಚ ಬೆಲ್ಲ ಬೇಗ ಕರಗಲ್ಲ. ಇವಾಗ ಪಾಕ ಆಗಿದೆ. ಈ ಥರ ಬಿಟ್ಟಾಗ ಇದು ಮಾಡಬೇಕು. ಒಂಥರ ಕಲ್ ಥರ ಆದರೆ ಗಟ್ಟಿ ಆಗುತ್ತೆ ಕಜ್ಜಾಯ. ಇದು ಎಳೆ ಪಾಕನೇ ತಗೋಬೇಕು, ಚೆನ್ನಾಗಿರುತ್ತೆ. ಇವಾಗ ಹಸಿಟ್ಟು ಹಾಕೊಳ್ಳೋಣ. 1-2 ಸ್ಪೂನ್ ಅಷ್ಟು ನಾವು ಮೈದಾನ ಹಾಕೋಬೇಕು. ಇದು ಬೈಂಡಿಂಗಿಗೆ ತುಂಬಾ ಚೆನ್ನಾಗಿ ಬರುತ್ತೆ. 1-2 ಸ್ಪೂನ್ ಅಷ್ಟೇ, ನಾನು ಮೈದಾ ಬಳಸಲ್ಲ, ಆದ್ರೂ ಕೆಲವೊಂದಕ್ಕೆ ಅದನ್ನೇ ಹಾಕಬೇಕು. ಹಸಿಟ್ಟಿಗೆ ಹಾಕಂತ ತಿರುಗಿಸ್ಬೇಕು. ಇದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಮೇಲ್ಗಡೆ ಒಣಕಾಗಬಾರ್ದು ಅಂದ್ಬಿಟ್ಟು ಎಣ್ಣೆ ಆದರೂ ಸರಿ, ತುಪ್ಪ ಆದರೂ ಸರಿ, 1 ಚಮಚ ಹಿಂಗೆ ಹಾಕ್ಬಿಟ್ರಿ. ಓಪನ್ ಆಗಿಬಿಡ್ತೀವಲ್ಲ ಆರಲಿ ಅಂತ, ಒಣಕಾಗಲ್ಲ. ಆಗಿದೆ ಸ್ನೇಹಿತರೆ, ಇದು ಹಿಟ್ಟು ರೆಡಿಯಾಗಿದೆ. ಈ ಥರ ಆಗಿದೆ. ಇದನ್ನ ಮೆತ್ತಿಗೆ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಉಂಡೆ ಮಾಡಿ ಇಟ್ಕೊಂಡ್ರೆ ನೋಡಿ, ಈ ಥರ ಒಂದು ಬಟ್ಟೆ ಇಟ್ಕೊಬಿಟ್ಟು ಒಂದೇ ಸೈಜ್ ಬರುತ್ತೆ. ಒಂದು ಬಟ್ಲೆ ಅದನ್ನು ಕಟ್ಟಿದ್ರೆ ಈ ಥರ ಅಂದರೆ ಕಜ್ಜಾಯನ ಬೇಗ ತೆಗಿಬೇಕು. ಇಬ್ಬರಂತೂ ಇದಕ್ಕೆ ಬೇಕೇ ಬೇಕು. ಹಾಕ್ತಿದ್ದಂಗೆ ತಿರುವಾಕ್ಬಿಟ್ಟು ತೊಗೋಬೇಕು. ನೋಡಿ ಸ್ನೇಹಿತರೆ, ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಳ್ಳಂತೂ ಹಾಕಬೇಕು. ಈ ಎಳ್ಳಿಗೆ ಪಕ್ಷದಲ್ಲಿ ಎಳ್ಳು ಹಾಕಿದ್ರೆ ಋಣಮುಕ್ತ ಅಂತೆ, ಹಂಗಾಗಿ ಎಳ್ಳನ್ನು ಹಾಕಬೇಕು. ತುಂಬ ಒಳ್ಳೆಯದು, ಚೆನ್ನಾಗಿದೆ, ತುಂಬ ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.